ಇನ್ನು ಅಮೆರಿಕದ ದಾಳಿಗೆ ಪ್ರತಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋದಾಗಿ ಇರಾನ್ ಈಗಾಗಲೇ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲದ ದರ 5 ತಿಂಗಳ ನಂತರ ಭಾರಿ ಏರಿಕೆ ಆಗಿದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಈಗ $2.49 ಏರಿಕೆಯಾಗಿ ಒಟ್ಟಾರೆಯಾಗಿ ಈಗ $78.93 ತಲುಪಿದೆ. ಅಂದರೆ ಕಚ್ಚಾ ತೈಲದ ದರ ಈಗ ಭಾರತದ ರೂಪಾಯಿಯಲ್ಲಿ $6,847 ಆಗಿದೆ. ಇನ್ನು ಇರಾನ್ ಮತ್ತು ಒಮಾನ್ ನಡುವಿನ 40 ಕಿಲೋಮೀಟರ್ ಅಗಲದ ಸಮುದ್ರದಲ್ಲಿ ಹಡಗುಗಳು ಸಂಚಾರ ಮಾಡುತ್ತೆ. ಹಡಗುಗಳು ಸಂಚರಿಸುವ ಈ ಜಾಗಕ್ಕೆ ಹಾರ್ಮುಜ್ ಜಲಸಂಧಿ ಅಂತ ಕರೆಯಲಾಗುತ್ತೆ. ಒಂದು ತಿಂಗಳಲ್ಲಿ 3,000ಕ್ಕೂ ಅಧಿಕ ಕಾರ್ಗೋ ಶಿಪ್ಗಳು ಈ ಜಲಸಂಧಿಯನ್ನ ಬಳಸ್ತಾ ಇದೆ. ಈಗ ಇರಾನ್ ಈ ಜಲಸಂಧಿಯನ್ನ ಬಂದ್ ಮಾಡುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಿದೆ. ಹೀಗಾಗಿ ಕಚ್ಚಾ ತೈಲ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಭಾರತದ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ಭಾರತದ ಮೇಲೆ ಈ ಪರಿಣಾಮ ಬೀರಿದ್ದೇ ಆದರೆ ಅತಿ ಶೀಘ್ರದಲ್ಲಿ ಭಾರತದಲ್ಲೂ ಕೂಡ ಡೀಸೆಲ್ ಪೆಟ್ರೋಲ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ.